ಹೊಲ ಕೊಡು ಅಂತ ಹೇಳಿ ಕೋರ್ಟಲ್ಲಿ ಹಾಕೊಂಡಿದ್ವಿ. ಹೊಲ ಅಂದ್ರೆ ನಮ್ಮ ಮನೇನೂ ಇಲ್ಲ, ಇರಕ್ ಜಾಗಾನೂ ಇಲ್ಲ, ಎಲ್ಲೂ ಇಲ್ಲ ಸರ್ ನಮ್ಗೆ ಇರಕ್ ಜಾಗ. ಅದಕ್ಕೆ ನಮ್ ಚಿಕ್ಕಪ್ಪನ ಹತ್ರ ನಾವು ಬಂದಿದ್ವಿ 2 ವರ್ಷದ ಹಿಂದೆ. ಚಿಕ್ಕಪ್ಪ ನಮ್ಮ ಮಗನೇ ಇಲ್ಲ, ಜಾಗ ಇಲ್ಲ, ಎಲ್ಲಿ ಬೇಕಾದ್ರೆ ಹಂಗಿಸ್ತಾರೆ, ನಮ್ಮ ಮದುವೆ ಮಾಡ್ಕೋಬೇಕು, ನಾವು ದೊಡ್ಡವರು, ನಮ್ಮ ಆಸ್ತಿ ನಮಗೆ ಏನೈತಿ ಚೂರು ಕೊಡು, ನಾವು ಇದು ಮಾಡ್ತೇವೆ, ಮಾಡ್ಕೊಂಡ್ ತಿಂತೀವಿ, ಒಂದ್ ಮನೆ ಬಿಟ್ಕೊಡು, ನಮ್ಮ ಅಪ್ಪನ ಹೆಸರು ಮೇಲೆ ಪ್ಲಾಟ್ ಬಂದಿದೆ ಸರ್ ಗೌರ್ಮೆಂಟ್ ಇಂದ, ಅದನ್ನ ಬಿಟ್ಕೊಡು, ನೀವು ಅಜ್ಜಿಂದ ನೀನ್ ಇಟ್ಕೋ, ನೀನ್ ಮಾಡ್ಕೊಂಡ್ ತಿನ್ನು, ನಮಗ್ ಮಾಡ್ಕೊಂಡ್ ತಿನ್ನ ಕೊಡು, ಒಂದ್ 2-3 ವರ್ಷ ಆದ್ಮೇಲೆ ನಿನ್ಗೆ ಇದು ಬಂದ್ರೆ ಮಾಡ್ಕೊಂಡ್ ತಿನ್ನು, ನಮ್ಗೆ ಹೆಸರು ಮೇಲೆ ಮಾಡ್ಕೊಡ್ತಿ ಅಂತ, ಅವತ್ತಿನ ಕೊಡು, ನಂಗೆ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ವಿ. ಅವಾಗ ನಮ್ ಚಿಕ್ಕಪ್ಪ ಇಲ್ಲ, ಈಗ ಸದ್ಯ ಕೊಡಕ್ಕಾಗಲ್ಲ, ನೀವು ಎಲ್ಲೋ ಇದು ಮಾಡಿದ್ರಿ, ನಾವ್ ಕೊಡಕ್ಕಾಗಲ್ಲ, ಇನ್ನು 15-20 ವರ್ಷ ನನ್ ಕೈಗೆ ನನ್ನ ಕಾಲ್ ಕೆಳಗ್ ನೀವು ದುಡ್ಡಿದ್ಮೇಲೆ ನಿಮ್ಗೆ ಏನಾದ್ರು ನನ್ನ ಮನ್ಸಿಗೆ ಬಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತಂತು. ಇದೇನ್ ಚಿಕ್ಕಪ್ಪ ನ್ಯಾಯ? ನಾವೇನ್ ಬೇರೆ ಆಸ್ತಿ ಕಂಡೋರ್ ಆಸ್ತಿ ಕೇಳ್ತಿಲ್ಲ ಚಿಕ್ಕಪ್ಪ, ನಮ್ಮ ಅಪ್ಪನ ಆಸ್ತಿ ಕೇಳ್ತಾ ಇದೀವಿ, ನಿನ್ಕಿಂತ ದೊಡ್ಡವರು ನಮ್ಮ ಅಪ್ಪಾರು, ಅದು ಏನೈತೆ ಅದು ನೀನು ಇದು ಕೊಡ್ಬೇಕು ಚಿಕ್ಕಪ್ಪ ನಮಗೆ ಅಂತಂದ. ಇಲ್ಲ ಕೊಡಲ್ಲ ಅಂತ ಹೇಳಿ ಮತ್ತೆ ಬೆಳಿಗ್ಗೆ ಅವತ್ ರಾತ್ರಿ ಮಕ್ಕೊಂಡ್ವಿ ನಾವು. ಬೆಳಿಗ್ಗೆ ನಾವು ಹಂಗೆ ನಾನು ನಮ್ಮಣ್ಣ ಎಚ್ಚರ ಇದ್ದಾಗ ನಮ್ ಚಿಕ್ಕಪ್ಪನ ಮಗನಿಗೆ ಸೈಟ್ ಮಾಡ್ಕೊಡ್ತಿತ್ತು, ಆರ್ಮಿಗೆ ಹೋಗ್ತೇನೆ ವಸಂತ ಹೇಳಿ ಸೈಟ್ ಮಾಡ್ಕೊಡ್ತಿತ್ತು ಅವನ ಹೆಸರು ಮೇಲೆ. ಅದಕ್ಕೆ ನಾವು ಕೇಳಿದ್ವಿ, ಏನ್ ಚಿಕ್ಕಪ್ಪ ನೀವು ಸಣ್ಣವನಿದ್ದಾನೆ, ಅವ್ನಿಗೆ ಸೈಟ್ ಮಾಡ್ಕೊಡ್ತೀರಾ, ನಮಗೆ ನಾವಿಲ್ಲಿ ನಮ್ಮ ಅಪ್ಪ ಇಲ್ಲಿ ಇದು ಇಲ್ಲ ಅಂತ ಹೇಳಿ ನಿನ್ಗೆ ಹಿಂಗ್ ಮಾಡ್ತಾ ಇದ್ದೀರಾ ಚಿಕ್ಕಪ್ಪ, ಮೋಸ ನಮಗೆ. ನಾನೆಲ್ಲ ಮಾಡಿದೀನಿ, ಈಗ ನೀವು ಸಹಿ ಮಾಡ್ತಿಲ್ಲ ಅಂತ ಹೇಳಿ ನಮಗೆ ಬೆದರಿ ಹಾಕಿ ಸಹಿ ಮಾಡಿಸ್ಕೊಂಡ್ರು. ಆಮೇಲೆ ಹೊರಗೆ ಬಂದು ಇಲ್ಲ ಕೊಡಕ್ಕಾಗಲ್ಲ, ನೀವ್ ಏನ್ ಮಾಡ್ಕೋರಿ ನಂದು ಅದು ಇದು ಅಂತ ಹೇಳಿ ಅವಚೆ ಶಬ್ದದಿಂದ ಬೈದಾಗ ಮತ್ ನಾವು ಅಲ್ಲಿಂದ ನಮ್ಗೆ ಇರಕ್ ಜಾಗನೇ ಇಲ್ಲ. ಅದಕ್ಕೆ ನಾವು ಹೋಗಿ ಶಿವಲಾಲ್ ಗುಡಿಯಲ್ಲಿ ಹೋಗಿ ಮಕ್ಕೊಂಡ್ವಿ 15 ದಿನ. ಆಮೇಲೆ ಗ್ರಾಮಸ್ಥರಿಗೆಲ್ಲ ತಿಳಿಸಿದ್ವಿ, ಹಿಂಗ್ ಮೋಸ ನಮಗೆ ಇದು ಮಾಡೈತೆ ಅಂತ. ಆಮೇಲೆ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಬಂದಾಗ ಕೇಳಿದಾಗ, ಇಲ್ಲ ನಾನು ಕೊಡಲ್ಲ, ನಾನು ನೀವ್ ಏನ್ ಮಾಡ್ಕೋತೀರಿ ಮಾಡ್ಕೋರಿ, ನಾನು ಕೋರ್ಟಿಗೆ ಹಾಕೋರಿ, ನೀವು ಕೊಡಲ್ಲ, ನಾನು ಹೇಳ್ತಾ ಇರೋದು ಅದೇ, ನೀವು ಆಗೋದು ಕೋರ್ಟಲ್ಲಿ ಆದೇಶ ಆಗೋದು ಅದೇ, ನಾನು 3.5 ಎಕರೆ ನಂದು ನಾ ಮಾಡ್ಕೊಂಡಿದೀನಿ, ಇನ್ನು 3.5 ಎಕರೆ ಐತಲ್ಲ ಅದರಲ್ಲಿ ನಾನು ಉಷ್ಟ್ರು ಇದು ಮಾಡ್ಕೊಂಡು ನಿಮ್ಗೆ ಒಂದು ಚೂರು ಜಾಗ ಕೊಡ್ಸಿ, ಅದ್ರ ಬರುತ್ತೆ 3.5 ಭಾಗದಲ್ಲಿ 4 ಭಾಗ ಮಾಡ್ತೀನಿ, ಅದರಲ್ಲಿ ಅಜ್ಜಿದು ಅರ್ಧ ತೆಗಿತೀವಿ, ಇನ್ನು ಅದ್ರಲ್ಲಿ 3 ಭಾಗ ಮಾಡಿ 20 ಲಕ್ಷ ರೂಪಾಯಿ ಸಾಲ ಐತೆ, ಅದನ್ನ ನೀವು ತಲೆ ಮೇಲೆ ಹೊತ್ಕೋಬೇಕು ಅಂತ ಹೇಳ್ತು. ಆಮೇಲೆ ಕೋರ್ಟಿಗೆ ಸರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಸುಮಾರು ಸಲ ಬಂದಿದ್ವಿ ಸರ್. ಆಮೇಲೆ ಬಂದು ಇಲ್ಲಿ ಇದು ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಪೊಲೀಸರು ಎಲ್ಲಾರು ಅವ್ರು ಪೂರ್ತಿ ಬೆಳಗಿಂದ ಸಾಯಂಕಾಲ ಮಟ್ಟ ಪೂರ್ತಿ ಒಪ್ಸಗನ್ನ ಟ್ರೈ ಮಾಡಿದ್ರು, ಮೋಸ ಮಾಡ್ಬೇಡ ಅಂತ ಹೇಳಿ ಇದು ಮಾಡ್ಲಿಲ್ಲ. ಆಮೇಲೆ ಚೂರು ದಿನದ ಮೇಲೆ ಗೊತ್ತಾಯ್ತು, ಇವನು ಒಳಗೊಳಗೆ ಹೊಲ ಅರ್ಧ ಎಕರೆ, ಅಂದ್ರೆ ಒಟ್ಟು ಕುಟುಂಬದಲ್ಲಿ ಇದ್ವಿ ಸರ್, ಅದು ಪೂರ್ತಿ ಹೊಲ ನಮ್ಮ ಅಪ್ಪ ತೀರ್ಕೊಂಡು ವರ್ಷನೂ ಮಾಡೈತೆ 3.5 ಎಕರೆ, ಇವನು ಒಳಗೊಳಗೆ ಮಾಡ್ಕೊಂಡು ಆಮೇಲೆ ನಮ್ಮ ಅಪ್ಪನ ಹೆಸರ ಮೇಲೆ ಸೈಟ್ ಬಂದಿತ್ತಲ್ಲ ಅದನ್ನು ತಮ್ಮ ಹೆಸರ ಮೇಲೆ ಮಾಡ್ಕೊಂಡಾನೆ. ಇವತ್ತಿನ ಸರ್ ಒಂದ್ 3-4 ದಿನದ ಹಿಂದೆ ಇದೇ ಉಳಿಬೇಕು ನಮ್ಮಮ್ಮ ಕಟಗಿಗೆ ಹೋದಾಗ ಒಬ್ರೇ ಹೋಗಿದ್ರು, ಇವ್ರ ಮಧು ಮತ್ತೆ ಅವನು ರಘು ಅಂತ ಹೇಳಿ ನಮ್ ಚಿಕ್ಕಪ್ಪನ ಮಕ್ಕಳು ಇಬ್ರು, ನಮ್ ಚಿಕ್ಕಪ್ಪ ಮತ್ತೆ ನಮ್ ಚಿಕ್ಕಮ್ಮ 4 ಜನ ಟ್ಯಾಕ್ಟ್ರಿ ತಗೊಂಡು ಹೊಲ ಹೊಡ್ಯಾಕಂತ ಹೋದಾಗ ನಮ್ಮಮ್ಮ ಹೋಗಿ ಕೇಳೈತೆ, ಹಿಂಗೆ ನಮ್ಮ ಮಕ್ಕಳಿಗೆ ಮೋಸ ಮಾಡ್ಬೇಡ, ಏನೈತೆ ಅದು ಕೊಡು ಇದು. ಇವ್ರು ಎಲ್ಲಾರು ಸೇರಿ ನಮ್ಮಮ್ಮನ ಮೈ ಮೇಲೆ ಹೋಗೋದು ಇದು ಮಾಡಿ ಹೊಡ್ಯಕ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ, ಇಲ್ಲೆಲ್ಲ ಎಲ್ಲಿ ಬೇಕೆಲ್ಲ ಹೊಡೆದಾರೆ. ಆಮೇಲೆ ನಾನು JCB ಹೋಗಿದ್ದೆ, ನಂಗೆ ಫೋನ್ ಮಾಡಿದ್ರು, ಇಲ್ಲ ನಿಮ್ಮ ಅಮ್ಮ ಹೊಡಿತಾರೆ ಜಲ್ದಿ ಬಾ ಅಂತ ನಮ್ಮ ಮಿಸ್ಸಸ್ ಹೇಳಿದ್ರು. ಇಲ್ಲೇ ಸರ್ ಇದು ಹೆಬ್ಬಾಳ ಬಡಾವಣೆ, ಅದೇ ಚೂರು ಕೆಳಗೆ. ಹಾ ಸರ್ 7 ಎಕರೆ ಐತೆ ಸರ್. ಹೆಬ್ಬಾಳ ಬಡಾವಣೆ. ಅದ್ರ ಆಮೇಲೆ ಅಮ್ಮ ಮದುಗಿದು ಎಲ್ಲ ಸೇರಿ ಹೊಡೆದಿದ್ರು. ಹೊಡೆದ ತಕ್ಷಣ ನಾವು ಅಲ್ಲಿ ನಾನು ಹೋದೆ ಸರ್. ನಾನು ಹೋದಾಗ ನಾನು ಹೋಗಿ ನಮ್ ಚಿಕ್ಕಪ್ಪ ಹಿಡಿಯೋನು ನಮ್ದು ಮಧು ಇದಾನಲ್ಲ ಅವನ್ನೆಲ್ಲ ಇಲ್ಲಿ ಹೊಡೆದು MLC ಆಗೈತೆ ಇಲ್ಲೆಲ್ಲ ಹೊಡೆದು ನನ್ಗೆ ಇದು ಮಾಡ್ತು. ಆಮೇಲೆ ಹೋಗ್ಲಿ ಬಿಡಂತ ಸುಮ್ನೆ ಇದು ಮಾಡಿದ್ವಿ. ಅವಾಗ್ಲಿಂದ ಅಮ್ಮನೇ ಚೂರು ಇದಾಗಿತ್ತು. ಆಮೇಲೆ ಅಲ್ಲಿ ಇದು ಮಾಡ್ಕೊಂಡು ಇಲ್ಲಿ ಸುಳ್ಳು ಬಂದು ಅಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ರಿ ಸರ್, ಅದು 102 ಎಮರ್ಜೆನ್ಸಿ ಪೊಲೀಸರು ಬರ್ತಾರಲ್ಲ, ಅವರೆಲ್ಲ ವಿಡಿಯೋ ಫೋಟೋ ತೆಗಿದಾರೆ ಅಲ್ಲೇ. ಅವಾಗ ತೆಲಿಗಿಲಿ ಏನು ಹೊಡೆದಿದ್ದಿಲ್ಲ ಒಂದು, ಇಲ್ಲಿ ಬಂದು ಸುಳ್ಳೆ ತಲೆ ಇದು ಮಾಡ್ಕೊಂಡು ಹೊಡ್ಕೊಂಡು ಬಂದು ಇದು ಕೊಟ್ರು FIR. ಆಮೇಲೆ ಪೊಲೀಸರು ಬಂದಿಲ್ಲ ಮಾತಾಡಿ ಸಾಯಂಕಾಲ ಬಗೆಹರ್ಸೋಣ 2-3 ದಿನ ಬಿಟ್ಟು ಅಂದ್ರೆ ಪೊಲೀಸರು ಇದು ಮಾಡಿದ್ರು, ಬಂದು ಅವ್ರ ಮನೇಲಿ ಕುತ್ಕೊಂಡು ಬಗೆಹರಿಸಿದ್ರು. ಇಲ್ಲ 3.5 ಎಕರೆದಲ್ಲಿ ಅರ್ಧ ಕೊಡಕ್ಕಾಗಲ್ಲ, 3.5 ಎಕರೆದಲ್ಲಿ ಅರ್ಧ ಭಾಗ ಒಂದ್ ಅರ್ಧ ಅಜ್ಜಿಗೆ ಹೋಗ್ಲಿ, ಜಂಟಿ ಮೇಲೆ ಐತೆ ಇದ್ರದ್ದು ನಮ್ ಅಜ್ಜಿದು ಮತ್ತೆ ಅಜ್ಜಂದು ಸೇರಿ ಅರ್ಧ ಭಾಗ ಹೋಗುತ್ತೆ. 1.5 ಎಕರೆದಲ್ಲಿ ನಿಮ್ 3 ಜನ ಅವನು ಸೇರಿ ಅಂದ್ರೆ ನಮ್ ಚಿಕ್ಕಪ್ಪ ಹನುಮಂತ ನಾಯಕ, ನಮ್ಮಪ್ಪ ತಿಪ್ಪೇಶ್ ನಾಯಕ, ನಮ್ಮ ಅತ್ತೆ ಗೌರಿಬಾಯಿ 3 ಜನ ಹಂಚ್ಕೋತೀವಿ. ಅದ್ರಲ್ಲಿ ನಿಮ್ಗೆ ಏನ್ ಚೂರು ಬರುತ್ತೆ ಅದನ್ನ ನೀವು ಇದು ಮಾಡ್ಕೋರಿ. ಅದು ಫೌಂಡೇಶನ್ ಹಾಕಿದ್ದು 20 ಲಕ್ಷ ಸಾಲ ಐತೆ, ನೀವು ಹೊತ್ಕೋಬೇಕು ಅಂತಂತು. ಏನ್ ಚಿಕ್ಕಪ್ಪ ಒಮ್ಮಗ್ಲಿ ಅದು ಕೊಡೋದೇನು ಚೂರು ಕೊಟ್ರಲ್ಲಿ ಅದೇ ನೀನು ನಿರ್ಧಾರ ಆಗತ್ತೆ, ನೀನ್ ಇದು ಮಾಡೋದು ಅದೇ ಹೇಳ್ತಿದ್ರಲ್ಲ ಚಿಕ್ಕಪ್ಪ ಅಂತ. ಇಲ್ಲ ನಿಮ್ ಸೈಟ್ ಗೀಟ ಮನೆ ಏನಾದ್ರು ಕೊಡು ಚಿಕ್ಕಪ್ಪ ನಮಗೆ ಇರಕ್ಕೆ, ನಮ್ಮ ಅಪ್ಪನ ಹೆಸರು ಇಲ್ಲ ಕೊಡಕ್ಕಾಗಲ್ಲ ಅಂತ ಸರಿ ಅಂತ ಸುಮ್ನಾದ್ವಿ. ಆಮೇಲೆ ಈಗ ಒಂದು ಬೆಳಿಗ್ಗೆ ನಮ್ಮಮ್ಮ ಎದ್ದು ಹೊಲಕ್ಕಂತ ಹೋಗಿತ್ತು. ಹೊಲಕ್ಕಂದ್ರೆ ಹಂಗೆ ಕಟ್ಟಿಗೆ ಮಾಡ್ಕೊಂಡ್ ಬರೋಣ ಅಂತ ಹೋದಾಗ ನಮ್ಮಮ್ಮ ಹೋಗಿ ಒಂದ್ ಅರ್ಧ ಗಂಟೆ ಆಗಿತ್ತೇನೆ 1 ಗಂಟೆ ಆಗಿತ್ತು ಗೊತ್ತಿದ್ದಿಲ್ಲ ಸರ್ ನಮ್ಗೆ. ನಮ್ಮಮ್ಮ ಹೋದಾಗ ನಾವು ಆಮೇಲೆ ನಮ್ಗೆ ವಿಚಾರ ಆಗುತ್ತೆ ನಮ್ಮಮ್ಮ ಹೋಗೈತೆ ಅಂತ. ಹೋದಾಗ ನಮ್ಮಮ್ಮ ಟ್ಯಾಕ್ಟ್ರಿ ಮುಂದೆ ಕುಂತು ಇವರೆಲ್ಲ ಸೈಡ್ ಸರ್ತಿದ್ರು. ಆವಾಗ ಜಗಳ ಆಡಿದಾಗ ಪೂರ್ತಿ ಮೈ ಮೇಲೆ ಆಗಿ ಹೊಡೆದಿದ್ರು. ಈಗ ಒಮ್ಮಕ್ಲೆ ಸೈಡ್ ಸದಾರ ಅಂತ ಡೌಟ್ ಬಂತು ನನಗೆ. ಅಮ್ಮ ಕೇಳಿದಾಗ ನಮ್ಮಮ್ಮ ಇಲ್ಲ ನಂಗೆ ಹೊಡೆದಾರೆ ಹಿಂಗ್ ಮಾಡ್ಯಾರೆ,
ಔಷಧಿ ಕುಡು ಸಾಯಿ ನೀನು ನಿನ್ನ ಮಕ್ಕಳಿಗೆ ಬಿಕಾರಿ ಆಗ್ರಿ ನೀವು ನಿಮ್ಗೆ ಕೊಡ್ಬೇಕು ನಾವು ಅಂತ ಹೇಳಿ ಬೈದ ಇದು ಮಾಡ್ಯಾರ ಅಂತ ಹೇಳಿ ಅವ್ರೇ ಆಸ್ತಿ ಇದು ಔಷಧಿನ ಇದು ಮಾಡ್ಕೊಂಡು ಕುಡಿಸಿದ್ ಮಾಡ್ಸಿದ್ರು ಅವ್ರೇ ಅಲ್ಲೇ ಹೋಗ್ದಾರೇನ್ ಸರ್ ಔಷಧಿ ಅದನ್ನೇ ತಗೊಂತು ಕುಡ್ದೈತಿ ಮೋಸ ಆಗಿದೆ ಸರ್ ನಮ್ಗೆ. ಆಮೇಲೆ ಬೈಕ್ ನಾವು ಗೊತ್ತಾಗ್ಲಿಂದ ಬೈಕ್ಲಿಂದ ಕರ್ಕೊಂಡ್ ಬಂದ್ವಿ ಸರ್. ಬೈಕ್ಲಿಂದ ಕರ್ಕೊಂಡ್ ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ಒಂದು ಮುಗಿತು ಒಂದು 2-3 ತಾಸಲ್ಲಿ ಹೋಯ್ತು.